ಮಳೆ 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 ಸ್ನೇಹಿತರೆ ಹಾಗಾದರೆ 70 ಕಿಲೋಮೀಟರಲ್ಲಿ ಮಳೆ ಬರುತ್ತೆ ಸ್ನೇಹಿತರೆ. ಹೌದು, 70 ಕಿಲೋಮೀಟರ್ ವೇಗದಲ್ಲಿ ಮಳೆ ಬರುತ್ತೆ. ಹೌದು, ಯಾರಿಗೆ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಅದ್ರ ಜೊತೆಗೇ ಗುಡುಗು ಸಹಿತ ಮಳೆ. ಕೇಳಿಸ್ಕೊಳ್ಳಿ, ಗುಡುಗು ಸಹಿತ ಮಳೆ, ಮಿಂಚು ಗಾಳಿನೂ ಕೂಡ ಬರುತ್ತೆ. ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಮತ್ತು ಒಂದಿಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು, ಒಂದಿಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು, ಒಂದಿಷ್ಟು ಜಿಲ್ಲೆಗಳಿಗೆ ಇಲ್ಲಿ ಸೇಫ್ ಅಂತ ಹೇಳಿರುವಂಥದ್ದು. ಹಾಗಾದರೆ ಅದರಲ್ಲಿ ಯಾವ ಜಿಲ್ಲೆಗಳು, ಯಾವಾಗ ಮಳೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು, ಯಾವ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು, ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಫಸ್ಟ್ಲಿ ನಾನು ಹೇಳ್ತಾ ಹೋಗ್ತೀನಿ. ಒಂದಿಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಮೊದಲು ಬರುವಂಥದ್ದು ಉಡುಪಿ. ಯಾವ ಲೆವೆಲಿಗೆ ಮಳೆ ಬರ್ತಾ ಇದೆ ಅಂತಂದರೆ ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಎರಡನೇ ಬರ್ತಾ ಇರುವಂಥದ್ದು ದಕ್ಷಿಣ ಕನ್ನಡ. ಯಾಕಂತಂದರೆ ದಕ್ಷಿಣ ಕನ್ನಡದಲ್ಲಿ ಯಾವ ಲೆವೆಲಿಗೆ ಬರ್ತಾ ಇದೆ ಅಂತಂದರೆ ಸಾಧ್ಯವಿಲ್ಲ, ಆ ಲೆವೆಲಿಗೆ ಮಳೆ ಬರ್ತಾ ಇದೆ. 2 ಜಿಲ್ಲೆಗಳು, ಫಸ್ಟ್ 2. ಮತ್ತು 3ನೇ ಜಿಲ್ಲೆ ಬಂದುಬಿಟ್ಟು ಇಲ್ಲಿ ಶಿವಮೊಗ್ಗ, 4ನೇ ಜಿಲ್ಲೆ ಚಿಕ್ಕಮಗಳೂರು, 5ನೇ ಜಿಲ್ಲೆ ಕೊಡಗು, 6ನೇ ಜಿಲ್ಲೆ ಬಂದುಬಿಟ್ಟು ನಿಮಗೆ ಇಲ್ಲಿ ಉತ್ತರ ಕನ್ನಡ. ಐ ಥಿಂಕ್ ಈ ಎಲ್ಲ ಜಿಲ್ಲೆಗಳಿಗೂ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್. ಯಾಕಂತಂದರೆ ಆ ಲೆವೆಲಿಗೆ ಮಳೆ ಬರ್ತಾ ಇದೆ. ಮೋಡ ಆಗೋದು ಮಳೆ ಬರೋದು, ಮೋಡ ಆಗೋದು ಮಳೆ ಬರೋದು, ಆ ಲೆವೆಲಿಗೆ ಬರ್ತಾ ಇದೆ ಮಳೆ. ಅಂದರೆ ಬಿಡ್ತಾನೆ ಇಲ್ಲ. ಅಂದರೆ ನಿಮ್ಗೆ ಯಾವ ಲೆವೆಲಿಗೆ ಮಳೆ ಬರ್ತಾ ಇದೆ ಅಂತಂದರೆ ಬರ್ತಾನೆ ಇದೆ, ಬಿಡುವೇ ಇಲ್ಲ, ಆ ಲೆವೆಲಿಗೆ ಮಳೆ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಸರ್ಕಾರ ಇಲ್ಲಿ ಇಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವ ಅಂತಂದರೆ ಹವಾಮಾನ ಇಲಾಖೆ. ಇದಾದ ಮೇಲೆ ಇಲ್ಲಿ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಒಂದಿಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಯಾವ ಜಿಲ್ಲೆಗಳು ಅಲ್ವಾ, ತುಂಬ ಜನ ಕೇಳ್ತಾರೆ. ಈಗ ಆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥ ಜಿಲ್ಲೆಗಳು ಯಾವುದು ಹೇಳಿ ಅಂತ ನಾನು ಹೇಳ್ತೀನಿ, ಕೇಳಿ. ಫಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಇಲ್ಲಿ ಮಂಡ್ಯ, ಮೈಸೂರು, ಕೋಲಾರ, ಕೊಪ್ಪಳ, ಬೀದರ್, ಇಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಐ ಥಿಂಕ್ ಎಲ್ಲ ಸೇಫ್ ಅಂತ ಹೇಳ್ತಾ ಇರುವಂಥದ್ದು ಚಿತ್ರದುರ್ಗ ಆ್ಯಂಡ್ ಬಾಗಲಕೋಟೆ, ಕಲಬುರಗಿ, ಆ್ಯಂಡ್ ಐ ಥಿಂಕ್ ಇನ್ನೂ ಎಕ್ಸೆಟ್ರಾ ಉಳಿದ ಜಿಲ್ಲೆಗಳು ಸೇಫ್ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ನಿಮಗೆ ಇಲ್ಲಿ ಸೇಫ್ ಅಂತಂದರೆ ಈಗ ಮಳೆ ಬರಲ್ಲ ಅಂತ ಏನಲ್ಲ, ಅಂದರೆ ನಿಮ್ಗೆ ಬರಬಹುದು. ಹವಾಮಾನ ಇಲಾಖೆ ಪ್ರಕಾರ, ಪ್ರಿಡಿಕ್ಷನ್ ಪ್ರಕಾರ, ಅನಾಲಿಸಿಸ್ ಪ್ರಕಾರ, ಅವರ ರೀತಿಯಲ್ಲಿ ಹೇಳಬೇಕಂತಂದರೆ ಅವರು ಯಾವ ರೀತಿ ಅನಾಲಿಸಿಸ್ ಮಾಡಿದ್ದಾರೆ ಅದ್ರ ಪ್ರಕಾರ ಸೇಫ್. ಅರ್ಥ ಆಯ್ತಾ? ಆ ಕ್ಷಣದಲ್ಲಿ ಬರ್ಬೋದು, ಈಗ ನಾಳೆನೂ ಬರ್ಬೋದು ಮಳೆ, ಆದರೆ ಈಗ ಎಟ್ ಪ್ರೆಸೆಂಟ್ ಸೇಫ್. ಆ ಜಿಲ್ಲೆಗಳು ಸುರಕ್ಷಿತವಾಗಿರುವಂಥ ಜಿಲ್ಲೆಗಳಂತ ಹೇಳ್ತಾ ಇರುವಂಥದ್ದು. ಅಂದರೆ ಯಾವ ಲೆವೆಲಿಗೆ ರೈತರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಬೆಳೆಗಳ ಹಾನಿ ಆಗ್ತಾಯಿದೆ, ಮಳೆ ಬಂದು ಪ್ರಾಬ್ಲಮ್ ಆಗ್ತಾಯಿದೆ. ಇದು ಏನಂತಂದರೆ ನಾನು ಹೇಳುವಂಥದ್ದು ಈ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ಬಾರ್ದು. ಮತ್ತು ಇನ್ನೊಂದು ವಿಚಾರ, ಬೆಳೆಗಳೆಲ್ಲ ಪ್ರಾಬ್ಲಮ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದು ಬೇಜಾರಾಗುವಂಥ ಸಂಗತಿ ಅಲ್ವಾ. ಹಾಗಾಗಿ ಆಗಬಾರ್ದದು, ಆ ರೀತಿ ಬೆಳೆ ಒಂದು ನಾಶ ಆಗಬಾರ್ದು. ಮತ್ತು ನಾವು ಯೋಚನೆ ಹೆಂಗೆ ಮಾಡಬೇಕಪ್ಪ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ನೀವೀಗ ಮಳೆ ಬಂದು ಕೊಚ್ಕೊಂಡು ಹೋಯ್ತು ಅಂತ ಇಟ್ಕೊಳ್ಳಿ, ಏನು ಮಾಡಲಿಕ್ಕಾಗತ್ತೆ? ಏನೂ ಮಾಡಲಿಕ್ಕಾಗಲ್ಲ. ಇದೇ ದೊಡ್ಡ ಪ್ರಾಬ್ಲಮ್ ಆಗುವಂಥದ್ದು. ಅದೇ ಹೇಳುವಂಥದ್ದು ನಾನು, ಆ ರೀತಿ ಮಾಡಲೇಬಾರ್ದು ಆ್ಯಂಡ್ ಆ ರೀತಿ ಪ್ರಾಬ್ಲಮ್ ಆಗಲೇಬಾರ್ದು ಯಾರಿಗೂ ಕೂಡ. ಆ್ಯಂಡ್ ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದಿರಿ ನನಗೆ, ಸರ್ ನಮಗೆ ಈ ಲೆವೆಲಿಗೆ ಮಳೆ ಬರ್ತಾಯಿದೆ ಹಂಗೆ ಅಂತ. ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಐ ಥಿಂಕ್ ನಿಮ್ಮೆಲ್ರಿಗೂ ಗೊತ್ತಿದೆ ಯಾವ ಲೆವೆಲಿಗೆ ಈ ರೀತಿ ಮಳೆ ಬರ್ತಾಯಿದೆ ಅಂತ. ಹಾಗಾಗಿ ಡೆಫಿನೆಟಾಗಿ ರೈತರಿಗೆಲ್ಲ ತುಂಬ ಸಿಕ್ಕಾಪಟ್ಟೆ ಲಾಸ್ ಆಗ್ತಾಯಿದೆ. ಯಾಕಂತಂದರೆ ಕೆಲವರಿಗೆ ಎಲ್ರಿಗೂ ಗೊತ್ತಿದೆ, ನಿಮ್ಮೆಲ್ರಿಗೂ ಗೊತ್ತಿದೆ, ನಾನು ಹೇಳಬೇಕಂತ ಏನಿಲ್ಲ. ಯಾಕಂತಂದರೆ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾನಂತ ನಮಗೂ ಗೊತ್ತಿದೆ. ಆ್ಯಂಡ್ ನಾನು ಹೇಳುವಂಥದ್ದು ಯಾವ ಲೆವೆಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಳೆ ಬಂದಾಗ ಆ ಲೆವೆಲಿಗೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದು ಇದೇ ರೀತಿ ಅಪ್ಡೇಟ್ ಬೇಕಂತಂದು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದು ನಾನು. ಆ್ಯಂಡ್ ಈ ಎಲ್ಲ ಜಿಲ್ಲೆಗಳಿಗೂ ಪಕ್ಕಾ ಮಳೆ ಬಂದೇ ಬರುತ್ತೆ. ಆ್ಯಂಡ್ ಪ್ರತಿಯೊಂದು ಜಿಲ್ಲೆಗೂ ಯಾವ ಲೆವೆಲಿಗೆ ಮಳೆ ಬರುತ್ತೆ ಅಂದರೆ ಆ ಲೆವೆಲಿಗೆ ಬರುತ್ತೆ. ಆ್ಯಂಡ್ ಈ ಬಾರಿ ಮಾನ್ಸೂನ್ ಲೇಟ್ ಬಂದರೂ ಕೂಡ ಯಾವ ಲೆವೆಲಿಗೆ ಮಳೆ ಬರ್ತಾಯಿದೆ ಅಂತ ಯೋಚನೆ ಮಾಡಿ. ಹಾಗಾಗಿ ಬರಲ್ಲ ಮತ್ತು ಹೀಗೆ ತಿಳ್ಕೊಳ್ಳೋ ತಪ್ಪಾಗುತ್ತೆ. ಅಂದರೆ ಈಗ ಮಳೆನೇ ಬರಲ್ಲ ಅನ್ನುವಂಥ ತಿಳ್ಕೊಳ್ಳುವಂಥ ತಪ್ಪಾಗುತ್ತೆ. ಹಾಗಾಗಿ ತುಂಬ ಬಾರಿ ಅನ್ಸುತ್ತೆ ನಮಗೆ, ಮಳೆ ಏನಾಗಲ್ಲ, ಮಳೆ ಬರಲ್ಲ ಅಂತ. ಈಗ ಹೆಂಗೆ ಬಂತು ನೋಡಿ. ನಾನು ಅದೇ ಹೇಳುವಂಥದ್ದು, ಮಳೆ ಬರಲ್ಲ ಅಂತ ತಿಳ್ಕೊಂಡ್ರೆ ಅದೇ ನಮ್ಮ ದೊಡ್ಡ ತಪ್ಪು. ಹಾಗಾಗಿ ಮಳೆ ಯಾವ ಲೆವೆಲಿಗೆ ಬಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಆ್ಯಂಡ್ ಕೆಲವೊಂದು ಜಿಲ್ಲೆಗಳಿಗಂತೂ ನಿಮ್ಗೆ ಗೊತ್ತೇ ಇದೆ ಬಿಡಿ ಯಾವ ಲೆವೆಲಿಗೆ ಮಳೆ ಬರ್ತಾಯಿದೆ, ಯಾವ ಲೆವೆಲಿಗೆ ಮಳೆ ಬರ್ತಾ ಇದೆ ಈಗ ಎಟ್ ಪ್ರೆಸೆಂಟಲ್ಲಿ ಬರ್ತಾಯಿದೆ.
ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಬಿಡಿ. ಹಾಗಾಗಿ ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾವುದೇ ಜಿಲ್ಲೆ ಆಗಲಿ ಡೆಫಿನೆಟಾಗಿ ನಾನು ಹೇಳುವಂಥದ್ದು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಊರು ಯಾವುದು, ಮಳೆ ಬರ್ತಾ ಇದೆಯಾ, ಮಳೆ ಇಲ್ವಾ, ಮತ್ತು ನಿಮ್ಮ ಹೆಸರನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ದಯವಿಟ್ಟು ಎಲ್ರಿಗೂ ಹೇಳುವಂಥ ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಜಿಲ್ಲೆಗೂ ಮಳೆ ಬರಲಿ, ಆದರೆ ಹಾನಿ ಆಗೋದು ಬೇಡ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮೊಂದು ಅಪ್ಡೇಟ್ ಮೇಡ್ಸ್ ಕನ್ನಡ ಚಾನಲ್ಗೆ ದಯವಿಟ್ಟು ಇದೇ ರೀತಿ ಅಪ್ಡೇಟ್ಗಳು ಬೇಕಂತಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.